ಮತ್ತೊಮ್ಮೆ ಅಯ್ಯೋ ಕಂದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ಲಾಸ್ ಬೋನ್ ಡಿಸೀಸ್ ಎನ್ನುವಂತಹ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ಕಂದನ ಬಗ್ಗೆ, ಮೊನಿಷ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಕಂದನಿಗೆ ಆನುವಂಶಿಕವಾಗಿ ಈ ಕಾಯಿಲೆ ಬಂದಿರುವಂಥದ್ದು, ತಾಯಿಯಿಂದ ಈ ಕಾಯಿಲೆ ಬಂದಿರುವಂಥದ್ದು. ಆದರೆ ಅದೃಷ್ಟವಶಾತ್ ಈ ಒಂದು ಕಾಯಿಲೆಗೆ ನಿರಂತರವಾಗಿ ಚಿಕಿತ್ಸೆ ಕೊಟ್ಟರೆ ವಾಸಿ ಆಗಬಹುದು ಅಂತ ಡಾಕ್ಟರ್ ಕೂಡ ಒಂದು ಆಶಾವಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ಸಾಕಷ್ಟು ವೀಕ್ಷಕರು ಕೂಡ ಕರೆ ಮಾಡ್ತಾ ಇದ್ದಾರೆ. ವೀಕ್ಷಕರ ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತೀವಿ. ಅದಕ್ಕೂ ಮೊದಲು ನಮ್ಮ ಮಾತನ್ನು ಮುಂದುವರ್ಸೋಣ. ಡಾಕ್ಟರ್, ನಿಜಕ್ಕೂ ಒಂದು ಆಶಾವಾದ, ಸತತವಾಗಿ ಚಿಕಿತ್ಸೆ ಕೊಡ್ತಾ ಬಂದರೆ ಮಗು ಸಂಪೂರ್ಣವಾಗಿ ವಾಸಿ ಆಗಬಹುದು ಅಂತ ಹೇಳಿದ್ರೆ ಯಾವ ಒಂದು ಏಜಲ್ಲಿ, ಯಾವ ಒಂದು ಹಂತದಲ್ಲಿ ಸಂಪೂರ್ಣವಾಗಿ ವಾಸಿ ಆಗಬಹುದು ಅಂತ ಒಂದು ಭರವಸೆ ಕೊಡಬಹುದು ಅಂತ? ನಾನು ಆಗಲೇ ರಿಪೀಟೆಡ್ ಆಗಿ ಹೇಳ್ತೀನಿ, ಇದಕ್ಕೆ ದೇರ್ ಇಸ್ ನೋ ಕ್ಯೂರ್, ಸಂಪೂರ್ಣವಾಗಿ ವಾಸಿ ಆಗೋದಿಲ್ಲ. ಆದರೆ ಒಂದು ಸೀರಿಯಸ್ ರಿಸ್ಕ್ ಏನಿದೆ ಅದು ಕಡಿಮೆ ಆಗಿಬಿಡುತ್ತೆ. ಅವರ ಮೆಚ್ಯೂರಿಟಿ ಆದ ಮೇಲೆ, ಒಂದು ಪ್ಯೂಬರ್ಟಿ ಏಜ್ ಆಫ್ಟರ್ 16-17 ಇಯರ್ಸ್ ಆದ ಮೇಲೆ ಆ ರಿಸ್ಕ್ ಕಡಿಮೆ ಆಗುತ್ತೆ. ಆದರೆ ಈ ರಿಸ್ಕ್ ಜೀವನ ಪರ್ಯಂತ ಇರುತ್ತೆ. ಅದು ಅವನಿಗೆ ಒಂದು ಬುದ್ಧಿ ಬರೋ ಏಜಲ್ಲಿ ಅವನಿಗೆ ತಿಳ್ಕೊಂಡು ಬಿಡ್ತಾನೆ, ನನಗೇನು ಒಳ್ಳೆಯದು, ನನಗೇನು ಕೆಟ್ಟದ್ದು, ನಾನು ಏನು ಮಾಡಬಾರ್ದು, ಏನು ಮಾಡಬೇಕು, ಅದು ಅದನಿಗೆ ಗೊತ್ತಾಗ್ಬಿಡುತ್ತೆ. ಸೊ ಹೀ ಕ್ಯಾನ್ ಅವಾಯ್ಡ್, ಅವನು ಮಾಡ್ಕೊಂಡು ಹೋಗ್ಬೋದು ಅದನ್ನ. ಮತ್ತು ಇನ್ನೂ ಏನು ಕೇಳ್ಬೋದು, ನೀವು ಇವ್ರು ಮದುವೆ ಆಗಬಹುದಾ? ಸರ್ಟನ್ಲಿ ಮದುವೆನೂ ಆಗ್ಬೋದು, ಇವರು ಮಕ್ಕಳು ಮಾಡ್ಬೋದು. ತೊಂದರೆ ಏನಾಗುತ್ತೆ ಅಂದರೆ ಅರೌಂಡ್ 50% ಆಫ್ ಹಿಸ್ ಚಿಲ್ಡ್ರನ್ ಅವರಿಗೆ ರಿಸ್ಕ್ ಇರುತ್ತೆ. ಓಕೆ, ಇದೇ ಸೇಮ್ ಆಗೋ ಚಾನ್ಸಸ್. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ನಾನು ಈ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ, ನಮ್ಮ ಕಾರ್ಯಕ್ರಮದ ಉದ್ದೇಶ ಈ ಮಗುವನ್ನು ಯಾರಾದರೂ ದತ್ತು ಪಡೆಯಲಿಕ್ಕೆ, ದತ್ತು ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡೋದಕ್ಕೆ ಮುಂದಾದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಬಹುದು ಅಂತ. ಈಗ ಪಿರಿಯಾಪಟ್ಟಣದಿಂದ ಉಷಾ ಕರೆ ಮಾಡಿದ್ದಾರೆ. ಉಷಾ ಅವರು ಏನು ಹೇಳ್ತಾರೆ ಅಂತ ಬಳ್ಳಿ ಕೇಳೋಣ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಉಷಾ ಅವರೇ? ಸಂಪರ್ಕ ಕಡಿತಗೊಂಡಿದೆ. ನಿಜಕ್ಕೂ ಡಾಕ್ಟರ್, ನಾವು ಹೇಳಿದಾಗೆ ನಮ್ಮ ಕಾರ್ಯಕ್ರಮದ ಸಾಕಷ್ಟು ಕರೆಗಳು ಬರ್ತಿವೆ ಮತ್ತು ಮಗುವನ್ನು ದತ್ತು ತೆಗೆದುಕೊಳ್ಳೋದಕ್ಕಾಗಿರ್ಬೋದು ಅಥವಾ ಸಹಾಯ ಮಾಡೋದಕ್ಕೆ. ನೀವು ಹೇಳಿದಾಗೆ ಶಿಶು ಮಂದಿರದಲ್ಲಿ ಈಗ ಬಹಳಷ್ಟು ಕಾಳಜಿ ವಹಿಸಿ ನೋಡ್ಕೋತಾ ಇದ್ದಾರೆ. ಆದರೆ ಒಂದು ಫ್ಯಾಮಿಲಿಗೆ ಅಂದರೆ ದತ್ತು ತೆಗೆದುಕೊಳ್ಬೇಕಾದ್ರೆ ಏನು ಪ್ರಿಕಾಷನ್ಸ್ ತಗೋಬೇಕು ಅಂತ ಹೇಳ್ತೀರಿ? ಈಗ ಮೆಜಾರಿಟಿ ಆಫ್ ದಿ ಪ್ರಾಬ್ಲಮ್ಸ್ ಅಂದರೆ ಫಸ್ಟ್ 1 ಇಯರ್ಲಿ ಏನಿರುತ್ತೆ ರಿಸ್ಕ್, ಅದೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಸೊ ನಾವು ಈ ಸ್ಟೇಜಲ್ಲಿ ಅಷ್ಟು ರಿಸ್ಕ್ ಇಲ್ಲ. ಅಂದರೆ ಅವರ ಟೈಮ್ಗಿನ್ನ ಈ ಟೈಮ್ಗೆ ದರ್ ಇಸ್ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಮೇಯ್ನಾಗಿ ಏನು ನೋಡಬೇಕು ಅಂದರೆ ಅವನು ನಾರ್ಮಲ್ ಆಗಿ, ಈಗ ಮಕ್ಕಳು ಅವ್ರಿಗೆ ಆಸೆ ಇದ್ದಿರುತ್ತೆ ಆಟ ಆಡಬೇಕು, ನೋಡಬೇಕು, ಕುಣಿಬೇಕು ಅಂತೆಲ್ಲ, ಅದನ್ನು ರಿಸ್ಟ್ರಿಕ್ಟ್ ಮಾಡದೇನೆ, ಅಂದರೆ ಹೋಗ್ಬಿಡ ಕಣಪ್ಪ ಆ ಥರ ಹೇಳ್ದೇನೆ, ತಾವು ಜೊತೆಲಿ ಹೋಗಿ ನೋಡಿಕೊಂಡು ಎನ್ಕರೇಜ್ ಮಾಡಿಕೊಂಡು, ಅನ್ಯೂಶುವಲ್ ಆಗಿ ಬೀಳದೆ ನನಗೆ ಅಥವಾ ಹಾರ್ಡ್ ಸರ್ಫೇಸಸ್, ಕಲ್ಲುಗಳಲ್ಲಿ ಮಣ್ಣಲ್ಲಿ ಆಡದೇ ಇರೋಂಗೆ ಫೀಲ್ಡಲ್ಲಿ ಆಡ್ಬೋದು, ಆ ಥರ ಏನು ತೊಂದರೆ ಇಲ್ಲ. ಈ ಪ್ರಿಕಾಷನ್ಸ್ ತಗೊಂಡು. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಈಗ ಮತ್ತೊಮ್ಮೆ ಪಿರಿಯಾಪಟ್ಟಣದಿಂದ ಉಷಾ ಕರೆ ಮಾಡಿದ್ದಾರೆ. ಉಷಾ ಅವರೇ ಮಾತಾಡಿ, ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀರಿ ಮೇಡಮ್? ಹೇಳಿ ಉಷಾ ಅವರೇ, ಮಾತಾಡಿ. ನಾವು ಮಗುನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆ ಮಗು ಎಷ್ಟೇ ಖರ್ಚು ವೆಚ್ಚಗಳಾದ್ರೂ ನಾನು ನೋಡ್ಕೊತೀನಿ ಮೇಡಮ್. ಖಂಡಿತ ನಿಮಗೆ ನಮ್ಮ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಉಷಾ ಅವರೇ, ನಿಜಕ್ಕೂ ಏನು ನಿಮಗೆ ಕಾರ್ಯಕ್ರಮ ನೋಡ್ತಾ ಇದ್ರೆ ನಿಮ್ಗೆ ಏನು ಅನಿಸ್ತು ಮಗುವನ್ನ ನೋಡಿದ ತಕ್ಷಣ? ನಿಮ್ಗೆ ಮಗು ನೋಡಿದ ತಕ್ಷಣ ಮಗುಗೆ ಯಾರು ಮುಂದೆ ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಆ ಮಗುನ ನಾವು ನೋಡಿದ್ರೆ ಇನ್ಯಾರು ನೋಡ್ತಾರೆ, ಇನ್ಯಾರು ದಿಕ್ಕಾಗ್ತಾರೆ ಅನ್ನೋದು ಒಂದು ಉದ್ದೇಶ ಅಂತಲ್ಲ. ನಮಗೂ ಮನೇಲೂ ಮಕ್ಕಳಿಲ್ಲ ಬೇರೆ, ನಾವು ಅಡಾಪ್ಟ್ ಮಾಡ್ಕೊಂಡು ಆ ಮಗುನ ಆದಷ್ಟು ನಾವು ಚೆನ್ನಾಗಿ ನೋಡ್ಕೋತೀನಿ ಅಂತ ನಾನು ಹೇಳ್ತೀನಿ. ಮಗುವನ್ನ ನೋಡ್ಕೊಳ್ಳೋದು ತುಂಬಾ ಸೂಕ್ಷ್ಮ ಅಂತ ಹೇಳ್ತಾ ಇದ್ರಿ. ಬೇರೆ ಅಷ್ಟೇ ಸೂಕ್ಷ್ಮವಾಗಿ ನಾನು ಅಷ್ಟೇ ನೋಡ್ಕೋತೀನಿ ಮೇಡಮ್. ಹೌದು ಮೇಡಮ್, ಖಂಡಿತ ನೀವು ಮಗುನ ದತ್ತು ತೆಗೆದುಕೊಳ್ಬಹುದು. ಮಗುವಿಗೆ ಯಾವ ರೀತಿ ನೋಡ್ಕೋಬೇಕು ಅಂತ ನೀವು ನಿಮ್ಮ ಮನೆಯಲ್ಲಿ ನಿಮ್ಗೆ ಮದುವೆ ಆಗಿದೆಯಾ? ಮಕ್ಕಳಿದಾರಾ ನಿಮ್ಗೆ? ಇಲ್ಲ ಸರ್, ನನಗೆ ಮದುವೆ ಆಗಿಲ್ಲ. ನಾನು ನಮ್ಮ ತಾಯಿ ನಮ್ಮ ಪಪ್ಪ ಇರೋದು. ನನಗೆ ಮದುವೆ ಆಗಿಲ್ಲ. ನಮ್ಮ ಅಮ್ಮ ನಮ್ಗೆ ನಾನು ಒಬ್ಳೆ ಮಗಳು. ನಮ್ಮ ಅಮ್ಮನೂ ನೋಡ್ಕೋತಾರೆ, ನಮ್ಮ ಅಪ್ಪನೂ ನೋಡ್ಕೋತಾರೆ ಸರ್. ಅದೇನು ಯೋಚನೆ ಇಲ್ಲ. ನಾನು ಅಡಾಪ್ಟ್ ಮಾಡ್ಕೋತೀನಿ, ಅವ್ರು ನೋಡ್ಕೊಳ್ಳಿಲ್ಲ ನಾನ್ ನೋಡ್ಕೋತೀನಿ. ನನಗೆ ಮದುವೆ ಆಗಿಲ್ಲ ಅಂದ್ರೂ ಚಿಂತೆ ಇಲ್ಲ. ಮದುವೆ ಆಗೋ ಯೋಚನೆ ಇದೆಯಲ್ವಾ ನಿಮ್ಗೆ? ಯೋಚನೆ ಇದೆ. ಆ ಮಗುನ ಒಂದು ಹಂತಕ್ಕೆ ತಗೊಬಂದ ಬೇಕಾದ್ರೆ ಆಮೇಲೆ ನಾನು ಮದುವೆ ಆಗ್ತೀನಿ. ನಿಜಕ್ಕೂ ನೀವು ಈ ರೀತಿ ಸ್ಪಂದಿಸೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ, ಬಹಳ ಸಮಾಧಾನ ಕೊಡ್ತಾ ಇದೆ. ಬಟ್ ಮನೆಯಲ್ಲಿ ಮಾತಾಡಿದ್ರೆ ಇದ್ರ ಬಗ್ಗೆ ನೀವೇನಾದ್ರೂ ಕೇಳಿದ್ರೆ? ನಮ್ಮ ತಾಯಿ ಬೇಕಾದ್ರೆ ಅವ್ರ ಕೇಳೇ ಕೊಡ್ತೀನಿ, ಮಾತಾಡಿಬೇಕಾದ್ರೆ. ಸರ್ ನಮಸ್ತೆ ಸರ್. ಓಕೆ ಸರ್, ನಮ್ಗೆ ಗಂಡ್ ಮಕ್ಳಿಲ್ಲ ಸರ್. ತುಂಬಾ ನಾನು ಆಸ್ಪತ್ರೆ ಕೇಳ್ತೀವಿ ಸರ್. ನಮ್ಗೆ ಮಗು ಬೇಕು ಸರ್. ಅದನ್ನ ಎಷ್ಟೇ ದುಡ್ಡು ಖರ್ಚಾಗ್ಲಿ ನಾನು ಸಾಕ್ತೀನಿ ಸರ್. ಖಂಡಿತ ಖಂಡಿತ ಉಷಾ ನಾನು ಬೇಕಾದ್ರೆ ನಾನು ಎಲ್ಲ ಸೈನ್ ಎಲ್ಲ ಮಾಡ್ಕೊಡ್ತೀನಿ ಸರ್. ನಾನು ಎಲ್ಲ ಕೊಡ್ತಿದ್ದೀನಿ.
ಖಂಡಿತ ಅವರೇ ನಿಮ್ಮ ಒಂದು ಮನಸ್ಸಿದೆಯಲ್ಲ ಆ ತರ ಸ್ಪಂದಿಸಿದ್ರಲ್ಲ ಸರ್. ನನಗೆ ಆ ಮಗುದ ನನ್ನ ಸಾಕ್ಬೇಕು ಅಂತ ನನ್ ಜನ್ಮ ಇರೋ ಗಂಟ ನನ್ ಸಾಕ್ಬೇಕು ಅಂತ ಚೆನ್ನಾಗಿ ನೋಡ್ಬೇಕು ಅಂತ ನಂಗೆ ತುಂಬಾ ಆಸೆ ಆಗದ. ನನಗೆ ಕಣ್ಣೀರ್ ಬಂದ್ಬಿಡ್ತು ತೋರಿಸ್ತಾ ಇದ್ರಲ್ಲ ಅದಕ್ಕೆ. ಓಕೆ ಓಕೆ ಡಾಕ್ಟರ್ ಏನು ಹೇಳ್ತೀರಿ? ಈ ರೀತಿ ಅವರು ಎಷ್ಟೊಂದು ಮನಸ್ಸಿಗೆ ಹಚ್ಕೊಂಡಿದ್ದಾರೆ. ಡಾಕ್ಟರ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಯಾವ ರೀತಿ ಒಂದು ಎಚ್ಚರಿಕೆಯನ್ನು ತಗೋಬೇಕು? ಅವ್ರ ಮಗುನ ದತ್ತ ತೆಗೆದುಕೊಳ್ಳೋಕೆ ರೆಡಿ ಇದ್ದಾರೆ, ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಅಂತ ಅವ್ರ ಮಾತಲ್ಲೇ ಅನಿಸ್ತಾ ಇದೆ. ಮೊದಲನೇದಾಗಿ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ದೆಮ್. ತುಂಬ ದೊಡ್ಡ ಮನಸ್ಸು ಮಾಡಿ ಮುಂದೆ ಬಂದಿದ್ದಾರೆ. ನೋಡಿಮ್ಮ, ಇದು ಲೈಫ್ ಲಾಂಗ್ ರಿಸ್ಕ್ ಇರುತ್ತೆ. ಅವನು ಟ್ರೀಟ್ಮೆಂಟು ರೆಗ್ಯುಲರಾಗಿ ಮಾಡಿಸ್ತಾನೆ ಇರಬೇಕಾಗತ್ತೆ. ಮತ್ತು ಏನೇ ಆದರೂ ನೀವು ಆಲ್ವೇಸ್ ಒಂದು ಕಣ್ಣು ಅವನ ಮೇಲೆ ಇಟ್ಕೊಂಡಿರಬೇಕಾಗತ್ತೆ, ಅಟ್ಲೀಸ್ಟ್ ಅವನಿಗೆ 15 ವರ್ಷ ಆಗೋವರೆಗೂ. ಸೊ ಇಷ್ಟೆಲ್ಲ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಮುಂದೆ ಬಂದಿದ್ದಾರೆ ಅಂದರೆ ನಿಜಕ್ಕೂ ನಿಮ್ಮದು ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್. ತುಂಬ ದೊಡ್ಡ ಮನಸ್ಸು ನಿಮ್ಮದು. ಓಕೆ ಉಷಾ ಅವರೇ, ಕಾರ್ಯಕ್ರಮದ ನಂತರ ನಾವೇ ನಿಮ್ಮನ್ನ ಖುದ್ದು ಸಂಪರ್ಕಿಸ್ತೀವಿ. ನೀವು ಮಗುವನ್ನ ದತ್ತು ತೆಗೆದುಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂಥದ್ದು ಆ ಎಲ್ಲ ವೇದಿಕೆಯನ್ನು ನಾವು ಕಲ್ಪಿಸಿಕೊಡ್ತೀವಿ. ನಾವು ಕೂಡ ನಿಮ್ಮ ಸಹಾಯಕ್ಕೆ ಬರ್ತೀವಿ. ಉಷಾ ಅವರೇ, ಧನ್ಯವಾದ ಮಾತಾಡೋದಕ್ಕೆ. ನಿಜಕ್ಕೂ ಯಾವ ರೀತಿ ಸ್ಪಂದಿಸ್ತಿದ್ದಾರೆ ಅಂತ ನೋಡಿದ್ರೆ ನಿಜಕ್ಕೂ ಡಾಕ್ಟರ್. ಈಗ ಮತ್ತೊಬ್ರು ಕಾಲ್ ಮಾಡಿದ್ದಾರೆ, ನಂದೀಶ್ ಅಂತ. ನಂದೀಶ್ ಅವರೇ ಮಾತಾಡಿ. ನಂದೀಶ್ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ನಂದೀಶ್ ಅವರೇ, ಏನ್ ಹೇಳಕ್ ಇಷ್ಟಪಡ್ತೀರಿ? ಮಗು ನನಗೆ ಮೇಡಮ್, ನನಗೂ ಮದುವೆಯಾಗಿ ಒಂದು ಸೇಮ್ ಅದೇ ಏಜಿನ ಮಗು ಇದೆ. ಅದರಿಂದ ನಾನು ಆ ಮಗು ನೋಡಿ ತುಂಬಾ ನಮಗೂ ಬೇಜಾರಾಗಿ. ಯಾಕೆಂದ್ರೆ ನಮ್ಮ ಮುಂದೆ ಅದೇ ಆತರ ಮಗು ಆ ರೀತಿ ಆಗಿದೆ ಅಂದ್ರೆ ಸಖತ್ ಫೀಲ್ ಆಗ್ತಾ ಇದೆ. ಯಾಕೆ ತಂದೆ ತಾಯಿ ಅವ್ರು ಯಾರು ಏನೇ ಬೆಳೆಸಿದ್ರು ಆ ನಿಜವಾದ ತಂದೆ ತಾಯಿ ಪ್ರೀತಿ ಕೊಡಕ್ಕಾಗಲ್ಲ ಬೇರೆಯವರು. ಅದರಿಂದ ಫೀಲ್ ಆಯ್ತಾ ಇದೆ. ಬಟ್ ನಾವು ನನ್ನ ಕೈಲಿ ಸಹಾಯ ಮಾಡ್ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಮೇಡಮ್ ಕಾಲ್ ಮಾಡಿದೆ. ಅಲ್ಲ ನೋಡಿ, ನೀವು ಈ ಮಗುವಿನ ಸ್ಥಿತಿ ಒಂದ್ ಕಡೆ ಆದ್ರೆ ಈ ಮಗುವಿನ ತಂದೆ ತಾಯಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ದಯವಿಟ್ಟು ಅವ್ರ ತಂದೆ ತಾಯಿಗೆ ಒಂದು ಮೆಸೇಜ್ ಕೊಡ್ತೀನಿ. ಆ ತಂದೆ ತಾಯಿ ಬಂದು ಅವರೇ ಬಂದು ಆ ಮಗುನ ತಗೊಂಡು ಹೋದ್ರೇನೆ ಒಳ್ಳೇದು ಅನ್ಸುತ್ತೆ. ಬೇರೆ ಯಾವ ತಂದೆ ತಾಯಿನೂ ಸ್ವಂತ ಇದನ್ನ ಪ್ರೀತಿನ ಕೊಡಕ್ಕಾಗಲ್ಲ, ನನ್ನ ಅಭಿಪ್ರಾಯ. ಓಕೆ, ಧನ್ಯವಾದ ನಂದೀಶ್ ಕರೆ ಮಾಡಿದ್ದಕ್ಕೆ, ಮಾತನಾಡಿದ್ದಕ್ಕೆ. ನೋಡ್ತಿದ್ರಿ ಡಾಕ್ಟರ್ ಯಾವ ರೀತಿ ವೀಕ್ಷಕರಿಂದ ಯಾವ ರೀತಿ ಸ್ಪಂದನೆ ಬರ್ತಾ ಇದೆ ಅನ್ನುವಂಥದ್ದು. ನಿಜಕ್ಕೂ ಇನ್ನೂ ಮಾನವೀಯತೆ ಅನ್ನೋದು ಇದೆ ಅನ್ನುವಂಥದ್ದು ಗೊತ್ತಾಗ್ತಿದೆ, ಸಾಬೀತಾಗ್ತಾ ಇದೆ. ಈ ಮಗುವನ್ನು ನೋಡ್ಕೋಬೇಕು ಅಂದ್ರೆ ಬಹಳಷ್ಟು ರಿಸ್ಕ್ ಇದೆ ಅಂತ ಹೇಳ್ತೀರಾ? ಹಾಗಾದ್ರೆ ಹೇಗೆ ನೋಡ್ಕೋಬೇಕು ಅನ್ನೋದು? ಬಹಳಷ್ಟು ಅಂತ ಇಲ್ಲ, ರಿಸ್ಕ್ ಅಂತೂ ಇದೆ. ಮತ್ತು ಇನ್ನೊಂದು ಏನಂದರೆ ಅದೇ ರೆಗ್ಯುಲರ್ ಟ್ರೀಟ್ಮೆಂಟ್. ಅದನ್ನಾಗಲೇ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಆ ರೆಗ್ಯುಲರ್ ಟ್ರೀಟ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಪ್ರತಿ 6 ತಿಂಗಳಿಂದ ಒಂದು ವರ್ಷದಲ್ಲಿ ನಾವು 3-4 ಜನ ಡಾಕ್ಟರ್ಸ್ದು ಒಂದು ಟೀಮ್ ಇದೆ. ಅವ್ರು ಎಲ್ಲರೂ ಒಂದು ಸತಿ ನೋಡಬೇಕಾಗುತ್ತೆ ಆ ಮಗುನ. ಮತ್ತು ನಾನು ಆಗಲೇ ಹೇಳಿದಾಗೆ ಅವನಿಗೆ ಇಂಜೆಕ್ಷನ್ಸು ಈಗ ಫಸ್ಟ್ ಇನ್ನೊಂದು 2-3 ಇಯರ್ಸ್ವರೆಗೂ ಇನ್ನೂ ಪ್ರತಿ ವರ್ಷ ಒಂದು 2-3 ಟೈಮ್ ಕೊಡಬೇಕಾಗತ್ತೆ. ಅದಾದಮೇಲೆ 2 ಟೈಮ್ಸ್ ಪರ್ ಇಯರ್ ಅಪ್ ಟು ಒಂದು ಆ ಏಜ್ವರೆಗೂ ಕೊಡಬೇಕಾಗತ್ತೆ. ಇದೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪೀಪಲ್ ಆರ್ ಕಾಲಿಂಗ್. ನಾವು ಹೇಳಿದ ಮೇಲೂ ಅಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಎ ವೆರಿ ಪಾಸಿಟಿವ್ ಸೈನ್. ನೀವು ಹೇಳಿದಾಗ ನಮ್ಮ ಸೊಸೈಟಿಲಿ ಇನ್ನೂ ಲಾಟ್ ಆಫ್ ದೊಡ್ಡ ಮನಸ್ಸಿರೋ ಜನ ಇದ್ದಾರೆ. ಸಾಮಾನ್ಯವಾಗಿ ಮೂಳೆ ರೋಗಗಳು ಅಂತ, ಮೂಳೆ ಸವಿತಗಳು, ಮೂಳೆ ಮುರಿತಗಳು ಅನ್ನುವಂಥದ್ದು ವಯಸ್ಕರಲ್ಲಿ ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ತಾರೆ. ಒಂದು ನಿರ್ದಿಷ್ಟ ಏಜ್ ಆದಮೇಲೆ ಬರುವಂಥದ್ದು ಸಮಸ್ಯೆಗಳು. ಆದರೆ ಇಂಥ ಮಕ್ಕಳಲ್ಲಿ ಹೆಚ್ಚಾಗಿ ಅಂದರೆ ಆನುವಂಶಿಕತೆಯನ್ನು ಹೊರತುಪಡಿಸಿದರೆ ಬೇರೆ ಥರ ಕಾಯಿಲೆಗಳು ಕೂಡ ಬರಬಹುದು ಅಂತ ಹೇಳ್ತಾರೆ. ಆದರೆ ಮೂಳೆ ರೋಗಗಳು ಅನ್ನುವಂಥದ್ದು ಹೌದು. ನೀವು ಆನುವಂಶಿಕತೆ ಬಿಟ್ಟು ನಮ್ಮ ದೇಶದಲ್ಲಿ ಮತ್ತೊಂದು ಕಾಮನ್ ಪ್ರಾಬ್ಲಮ್ ಅಂದರೆ ನ್ಯೂಟ್ರಿಷನ್. ಅಂದರೆ ಅವರಿಗೆ ಸರಿಯಾದ ಆಹಾರ ಸಿಗದೇ ಇರೋದು. ವೈಟಮಿನ್ ಡಿ ಡೆಫಿಷಿಯನ್ಸಿಲಿ ರಿಕೆಟ್ಸ್ ಅಂತ ಆಗುತ್ತೆ. ಆ ಒಂದು ವೈಟಮಿನ್ ಇಲ್ಲ ಅಂದರೆ ದೇಹದಲ್ಲಿ ಕ್ಯಾಲ್ಶಿಯಮ್ ಕಡಿಮೆ ಆಗಿಬಿಡುತ್ತೆ. ಅದು ತುಂಬ ಸಿವಿಯರ್ ಆಗಿ ಆದರೆ ಆಗಲೂ ಕೆಲವು ಸತಿ ಮೂಳೆಗಳು ಫ್ರ್ಯಾಕ್ಚರ್ ಆಗ್ತವೆ. ಬಟ್ ಅದೇ ಅದು ಆ್ಯಸ್ ಈ ಶಿಶು ಮಂದಿರಲ್ಲಿ ಕೆಲವು ಕಿಡ್ಸ್ ಐ ಹ್ಯಾವ್ ಟ್ರೀಟೆಡ್ ಫಾರ್ ಸೇಮ್ ಪ್ರಾಬ್ಲಮ್ ಆ್ಯಸ್ ವೆಲ್. ರಿಕೆಟ್ಸ್ ಅಂತ ಆಗುತ್ತೆ. ಆ ತೊಂದರೆಗೆ ಅದು ಬೇರೆ ಟ್ರೀಟ್ಮೆಂಟ್ ಇರುತ್ತೆ. ಅದು ರಿಸ್ಕ್ ಇಲ್ಲ, ಅಂದರೆ ಇಟ್ ಈಸ್ ನಾಟ್ ಲೈಫ್ ಲಾಂಗ್. ಒಂದು ಸರ್ತಿ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿಬಿಟ್ರೆ ಅದು ಇಟ್ ವಿಲ್ ಬಿ ಕ್ಯೂರ್ಡ್. ಓಕೆ, ಈಗ ಮತ್ತೊಬ್ಬರು ರಾಣೆಬೆನ್ನೂರಿನಿಂದ ರಾಮಪ್ಪ ಅಂತ ಕರೆ ಮಾಡ್ತಾ ಇದ್ರೆ, ಕೂಲಿ ಮಾಡ್ತಿರುವಂತಹ ರಾಮಪ್ಪ ಅವರು ನಾನು ಕೂಡ ಮಗುವಿಗೆ ಸಹಾಯ ಮಾಡ್ತೀನಿ ಅಂತ ಕರೆ ಮಾಡಿದ್ದಾರೆ. ಹಾಗಾದ್ರೆ ರಾಮಪ್ಪ ಅವರೇ ಮಾತಾಡಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮಾತಾಡಿ ರಾಮಪ್ಪ. ರಾಮಪ್ಪ ಅವರೇ ಮಾತಾಡಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ?
ಓಕೆ, ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ಅವರು ಹೇಳಿರೋದಿಷ್ಟು ಅಂದರೆ ಕೂಲಿ ಮಾಡ್ತಾ ಇದ್ದೀನಿ ಆದರೂ ಕೂಡ ನನ್ನ ಮಗುವಿಗೆ ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ರಘು ಅವರೇ, ನೀವು ಕೂಡ ನೋಡ್ತಾ ಇದ್ದೀರಿ, ಮಕ್ಕಳಿಗೆ ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ನೋಡಿ ಎಷ್ಟೋ ಉಷಾ ಅನ್ನೋರು ಕೂಡ ಕರೆ ಮಾಡಿದ್ರು, ದತ್ತು ತೆಗೆದುಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ನಾವು ಕೂಡ ಅವರನ್ನು ಸಂಪರ್ಕಿಸ್ತೀವಿ. ನಿಮಗೆ ಏನು ಅನ್ನಿಸ್ತಾ ಇದೆ? ಮೊದಲು ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಮುಂದೆ ಬರ್ತಾ ಇರೋದಕ್ಕೆ. ಬಟ್ ನಮ್ಮದು ಮಗು ಇವಾಗ ಫ್ರೀ ಫಾರ್ ಅಡಾಪ್ಷನ್, ಅಂದರೆ ಮಗು ದತ್ತು ತಗೊಳ್ಳೋದಕ್ಕೆ ಫ್ರೀ ಆಗಿದೆ. ಲೀಗಲ್ ಪ್ರಕಾರ ಯಾರು ಬೇಕಾದ್ರೂ ಮಗುನ ತಗೋಬಹುದು. ಬಟ್ ಅದ್ರ ಲೀಗಲ್ ಆಗಿ ಕೆಲವು ಪ್ರೊಸೀಜರ್ಗಳಿದೆ, ಅದನ್ನ ಅವ್ರು ಫಾಲೋ ಮಾಡಬೇಕಾಗತ್ತೆ. ಈಗ ಆಲ್ರೆಡಿ ಅವರು ಇನ್ನೂ ಮದುವೆ ಆಗಿಲ್ಲ, ಅವರು ಅದಕ್ಕೆ ಸಂಬಂಧಿಸಿದಂತೆ ಕೆಲವು ತೊಡಕುಗಳಾಗ್ಬೋದು. ಅದಕ್ಕೆ ಸಂಬಂಧಿಸಿದ ಏನಂತ ಕಾನೂನು ಮಾಹಿತಿ ನಾವು ಕೊಡ್ತೀವಿ ಅವ್ರಿಗೆ ಯಾವ ರೀತಿ ಅವ್ರ ಮಗುನ ಅಡಾಪ್ಟ್ ಮಾಡ್ಕೋಬಹುದು ಅಥವಾ ಅವ್ರ ತಾಯಿನ ಅಡಾಪ್ಟ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಅದ್ರ ಪ್ರಕಾರ ಅವ್ರು ಮಗುನ ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಹಾಗಾದ್ರೆ ನಿಮ್ಮ ಹತ್ರ ಸಾಮಾನ್ಯವಾಗಿ ಶಿಶು ಮಂದಿರ ಸಾಕಷ್ಟು ಮಕ್ಕಳನ್ನ ದತ್ತು ತೆಗೆದುಕೊಳ್ಳೋಕೆ ಬರ್ತಾನೆ ಇರ್ತಾರೆ. ಏನ್ ಪ್ರೊಸೀಜರ್ಸ್ ಇದೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ನೀವು. ನಮ್ಮದು ಬೇಸಿಕ್ ಆಗಿ ನಮ್ದು ದತ್ತು ಸಂಸ್ಥೆನೆ, ನಾವು ಮಕ್ಕಳನ್ನ ದತ್ತು ಕೊಡ್ತೀವಿ. ಮೊದಲು ಬರೋರು ನಮ್ಮ ಬಗ್ಗೆ ರಿಜಿಸ್ಟರ್ ಮಾಡ್ಕೋಬೇಕು. ಅವರು ಯಾವ ರೀತಿ ಮಕ್ಕಳನ್ನ ಬೇಕು ಅನ್ನೋದು ರಿಜಿಸ್ಟರ್ ಮಾಡ್ಕೋಬೇಕು. ಆ ರಿಜಿಸ್ಟರ್ ಪ್ರಕಾರ ನಾವು ಮಗುನ ಕೊಡ್ತೀವಿ. ನಮ್ಮಲ್ಲಿರುವಂಥ ಮಕ್ಕಳು ಆ ಪೋಷಕರು ಬಂದು ಮಗುನ ನೋಡ್ತಾರೆ. ಆ ಮಗು ಅವ್ರಿಗೆ ಬೇಕಾದಂಥ ಸೆಲೆಕ್ಷನ್ ಇರುತ್ತೆ. ಅವ್ರಿಗೆ ಗಂಡು ಮಗು ಬೇಕಾ ಹೆಣ್ಮಗು ಬೇಕಾ ಅನ್ನೋದು ಸೆಲೆಕ್ಷನ್ ಇರುತ್ತೆ. ಆ ಸೆಲೆಕ್ಷನ್ ಪ್ರಕಾರ ಅವರು ಮಗುನ ನೋಡ್ಬೋದು. ಅವ್ರು ನೋಡಿದಾಗ ಅವ್ರಿಗೆ ಈ ಥರ ಮೊದಲೇ ನಾವು ಹೇಳ್ತೀವಿ ಕೇಸ್ ಸ್ಟಡಿ ಇರುತ್ತೆ ಮತ್ತು ಹೋಮ್ ಸ್ಟಡಿ ಇರುತ್ತೆ. ಪೋಷಕರ ಬಗ್ಗೆ ನಾವು ಕೇಸ್ ಸ್ಟಡಿ ತಗೊತೀವಿ, ಏನೆಲ್ಲ ಇದೆ ಅಂತೇಳಿ, ಮತ್ತು ಹೋಮ್ ಸ್ಟಡಿ ಮಾಡ್ತೀವಿ. ಮತ್ತು CWC ಸಹ ಹೋಮ್ ಸ್ಟಡಿ ಮಾಡ್ತಾರೆ. ಆ ಪ್ರಕಾರವಾಗಿ ಅಂದರೆ ಲೀಗಲ್ ಆಗಿ ಆ ಪೋಷಕರು ಆ ಮಗುಗೆ ಅಡಾಪ್ಷನ್ಗೆ ಆಗುತ್ತಾ ಅನ್ನೋದನ್ನ ನೋಡ್ತಾರೆ. ಒಂದು ವೇಳೆ ಅದು ಆ ಪ್ರೊಸೀಜರ್ ಪ್ರಕಾರ ಅವ್ರ ಅಡಾಪ್ಷನ್ಗೆ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ನಾವು ಮಗುನ ಲೀಗಲ್ ಆಗಿ ಕೋರ್ಟಿನ ಮೂಲಕವಾಗಿ ನಾವು ಅಡಾಪ್ಷನ್ಸ್ನ ಕೊಡ್ತೀವಿ. ಅಲ್ಲಿಗೆ ಮಗು ಸಂಪೂರ್ಣವಾಗಿ ಆ ಪೋಷಕರ ಜವಾಬ್ದಾರಿಗೆ ಹೋಗುತ್ತೆ. ಓಕೆ, ನಿಮ್ಮೆಲ್ಲರ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ನಾನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ, ನಮ್ಮ ಕಾರ್ಯಕ್ರಮದ ಉದ್ದೇಶ ಈ ಮಗುವನ್ನು ಯಾರಾದರೂ ವೈದ್ಯಕೀಯ ಚಿಕಿತ್ಸೆ ವೆಚ್ಚ ಭರಿಸೋದಾಗಲಿ ಅಥವಾ ಸಹಾಯ ಮಾಡೋದಾಗಲಿ ಅಷ್ಟೆಲ್ಲ ದತ್ತು ಪಡೆದುಕೊಳ್ಳೋಕ್ಕೆ ಮುಂದಾದರೆ ನಮ್ಮನ್ನು ಸಂಪರ್ಕಿಸಿ ಅಂತ. ನಿಜಕ್ಕೂ ಪ್ರಿಯಾಪಟ್ಟಣದಿಂದ ಉಷಾ ಕರೆ ಮಾಡಿದ್ರು. ಎಲ್ಲ ಒಂದು ಕಡೆ ನಮ್ಮ ಕಾರ್ಯಕ್ರಮದ ಉದ್ದೇಶ ಈಡೇರ್ತಾ ಇದೆ ಅನ್ನುವಂಥ ಸಾರ್ಥಕ್ಯದ ಮನೋಭಾವ ಕೂಡ ನಮಗೆ ಆಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ. ನೀವು ವೀಕ್ಷಕರು ಕೂಡ ಕರೆ ಮಾಡ್ತಾ ಇದ್ರೆ ಮತ್ತಷ್ಟು ಮಾತಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.